ನೀವೆಲ್ಲ ಓಯೋ ರೂಮ್ ಬಗ್ಗೆ ಕೇಳಿರ್ಬೋದು. ಭಾಳ ವಿಚಾರಗಳು ವೈರಲ್ ಆಗ್ತಾ ಇರುತ್ತೆ. ಅದು ಏನು ನಿಜವಾಗಿ ಓಯೋ ರೂಮ್ ಅಂತಂದರೆ, ಒಬ್ಬ ತಲೆ ಓಡಿಸ್ತಾನೆ. ಎಲ್ಲ ಹೋಟೆಲ್ಗಳಲ್ಲಿ ಬೇರೆ ಬೇರೆ ಕಡೆಗಳಲ್ಲೆಲ್ಲ ಹೋಟೆಲ್ಗಳಲ್ಲಿ ರೂಮ್ಗಳು ಖಾಲಿ ಇರುತ್ತೆ. ಆದರೆ ಎಲ್ಲಿ ಸಿಗುತ್ತೆ ಏನು ಸಿಗುತ್ತೆ ಅಂತ ಗೊತ್ತಾಗುತ್ತೆ. ಅವರು ಓಯೋ ಅಂತ ಮಾಡಿಬಿಡ್ತಾರೆ. ಎಲ್ಲ ಹೋಟೆಲ್ಗಳ ರೂಮ್ ನಮಗೆ ಕೊಟ್ಬಿಡಿ, ನಾವು ಅದನ್ನು ಬಾಡಿಗೆ ಕೊಡ್ತೀವಿ ಅಂತೇಳಿ. ಆದರೆ ಕಾಟ ಏನಾಗ್ಬಿಡ್ತು ಅಂದರೆ ಲವರ್ಸ್ಗಳು ಹೋಗೋದು ಜಾಸ್ತಿ ಆಗ್ಬಿಡ್ತು. ಭಾಳ ಕಿರಿಕಿರಿ ಆಯಿತು. ಆಮೇಲೆ ಅಲ್ಲಿ ವಿಡಿಯೋ ಇಡೋದು ಮತ್ತೊಂದು ಇಡೋದು ಎಲ್ಲ ಆಗೋಗ್ಬಿಡ್ತು. ಈಗ ಓಯೋ ರೂಮ್ಗೆ ಹೋಗೋರಿಗೆ ಇಂದು ಶಾಕಿಂಗ್ ನ್ಯೂಸ್ ಆಗಿದೆ. ಇನ್ನು ಮುಂದೆ ಪ್ರೇಮಿಗಳು ಓಯೋ ರೂಮ್ಗೆ ಹೋಗಂಗಿಲ್ಲ. ಯೋಗಿ ನಾಡಿನಲ್ಲಿ ಜಾರಿಯಾಗಿದ್ದ ರೂಲ್ಸ್ ಕರ್ನಾಟಕಕ್ಕೆ ಬರೋ ಸಾಧ್ಯತೆ ಇದೆ. ಗಂಡ ಹೆಂಡತಿ ಆಗಿದ್ದರೆ ಮಾತ್ರ ಓಯೋ ರೂಮ್ ಕೊಡಬೇಕು. ಸಣ್ಣ ಪುಟ್ಟ ಮಕ್ಕಳು, ಬಾಲಕ ಬಾಲಕಿಯರು ಬಂದರೆ ಕೊಡಬಾರ್ದು ಅಂಥೇಳಿ ಒಂದು ರಿಪೋರ್ಟ್. ಪ್ರೇಮಿಗಳಿಗೆ ಶಾಕ್ ಶಾಕ್ ಶಾಕ್. ರಾಜ್ಯದಲ್ಲೂ ಯುಪಿ ರೂಲ್ಸ್ ಜಾರಿನ. ಲವ್ವರ್ಸ್ಗಳಿಗೆ ಮದುವೆಯಾಗದ ಕೆಲ ಜೋಡಿಗಳಿಗೆ ಓಯೋ ರೂಮ್ಸ್ ಅಂದ್ರೇನೆ ಸ್ವರ್ಗ ಇದ್ದಂತೆ. ಅದರಲ್ಲೂ ವೀಕೆಂಡ್ ಬಂದ್ರೆ ಸಾಕು, ಓಯೋ ರೂಮ್ಗಳಲ್ಲಿ ಅವಿವಾಹಿತ ಪ್ರೇಮಿಗಳು ಫುಲ್ ಜಾಲಿಯಾಗಿರ್ತಾರೆ. ಆದ್ರೀಗ ಪ್ರೇಮಿಗಳಿಗೆ ಅವಿವಾಹಿತರಿಗೆ ಓಯೋ ರಾಜ್ಯದಲ್ಲೂ ಶಾಕ್ ಕೊಡೋ ಸಾಧ್ಯತೆ ಇದೆ. ಮದುವೆಯಾಗದ ಜೋಡಿಗಳಿಗೆ ಇನ್ನು ಮುಂದೆ ಓಯೋ ರೂಮ್ ಸಿಗೋದು ಅನುಮಾನ ಆಗಿದೆ. ಯಾಕಂದ್ರೆ ಓಯೋ ರೂಮ್ಗೆ ಪ್ರೇಮಿಗಳನ್ನ ಬಿಡದಂತೆ ಹಿಂದೂ ಮುಖಂಡರು, ಬಜರಂಗ ದಳದ ಕಾರ್ಯಕರ್ತರು ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ದಾರೆ. ಉತ್ತರ ಪ್ರದೇಶದ ಮೀರತ್ನಲ್ಲಿ ಈಗಾಗಲೇ ಈ ನಿಯಮ ಜಾರಿಯಾಗಿದೆ. ಈಗ ಅದೇ ರೂಲ್ಸ್ ಅನ್ನ ಕರ್ನಾಟಕದಲ್ಲೂ ಜಾರಿಗೆ ತನ್ನಿ ಅಂತ ಹಿಂದೂ ಮುಖಂಡರು, ಬಜರಂಗ ದಳದ ಕಾರ್ಯಕರ್ತರು ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ. ಸಿಕ್ಕಾಪಟ್ಟೆ ಸೆಕ್ಸ್ ಅಡಿಕ್ಟ್ ಮಾಡಿರ್ಬೋದಾಗಿರ್ಬೋದು ಮತ್ತು ಡ್ರಗ್ ಅಡಿಕ್ಟ್ ಆಗಿರ್ಬೋದು, ಇದೆಲ್ಲ ತುಂಬ ವಿಶೇಷ ಪಾತ್ರ ವಹಿಸ್ತಾರೆ. ಆದರೆ ಈ ಮುಂದಿನ ದಿನಗಳಲ್ಲಿ ಎಲ್ಲ ಲಾಡ್ಜಸ್ ಆಗಿರ್ಬೋದು, ರೆಸ್ಟೋರೆಂಟ್ ಆಗಿರ್ಬೋದು, ಯಾವುದೇ ಹೋಟ್ಲುಗಳಾಗಿರ್ಬೋದು, ಮದುವೆ ಆಗದಿರೋ ಅನ್ಮ್ಯಾರಿಡ್ ಕಪಲ್ಸ್ಗಳಿಗೆ ಯಾವುದೇ ಕಾರಣಕ್ಕೂ ಪ್ರವೇಶ ನೀಡಬಾರದು, ಕೊಡಬಾರ್ದು ಅಂತ ನಿಮ್ಮ ಮನವಿ. ಬೆಂಗಳೂರು ಮತ್ತು ಇಡೀ ನಮ್ಮ ರಾಜ್ಯಾದ್ಯಂತ ಅವಿವಾಹಿತ ಯುವಕ ಯುವತಿಯರಿಗೆ ಓಯೋ ರೂಮ್ ನೀಡುವುದರಿಂದ ತಪ್ಪು ದಾರಿ ಹಿಡಿಯುವ ಸಾಧ್ಯತೆ ಇದೆ. ಹೀಗಾಗಿ ಮದುವೆಯಾಗದವರಿಗೆ ರೂಮ್ ನೀಡದಂತೆ ಮನವಿ ಮಾಡಲಾಗಿದೆ. ವೀರೇಶ್, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಓಕೆ, ಇವಿಷ್ಟು ಈ ದಿನದ ಕರ್ನಾಟಕ ಪ್ರೈಮ್ ಟೈಮ್. ನಾಳೆ ಇದೇ ಸಮಯಕ್ಕೆ ಮತ್ತೆ ಭೇಟಿಯಾಗೋಣ. ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಸರ್ವೇ ಜನ ಸುಖಿನೋ ಭವಂತು. ಶುಭರಾತ್ರಿ. ನೀವೆಲ್ಲ ಓಯೋ ರೂಮ್ ಬಗ್ಗೆ ಕೇಳಿರ್ಬೋದು. ಭಾಳ ವಿಚಾರಗಳು ವೈರಲ್ ಆಗ್ತಾ ಇರುತ್ತೆ. ಅದು ಏನು ನಿಜವಾಗಿ ಓಯೋ ರೂಮ್ ಅಂತಂದರೆ, ಒಬ್ಬ ತಲೆ ಓಡಿಸ್ತಾನೆ. ಎಲ್ಲ ಹೋಟೆಲ್ಗಳಲ್ಲಿ ಬೇರೆ ಬೇರೆ ಕಡೆಗಳಲ್ಲೆಲ್ಲ ಹೋಟೆಲ್ಗಳಲ್ಲಿ ರೂಮ್ಗಳು ಖಾಲಿ ಇರುತ್ತೆ. ಆದರೆ ಎಲ್ಲಿ ಸಿಗುತ್ತೆ ಏನು ಸಿಗುತ್ತೆ ಅಂತ ಗೊತ್ತಾಗುತ್ತೆ. ಅವರು ಓಯೋ ಅಂತ ಮಾಡಿಬಿಡ್ತಾರೆ. ಎಲ್ಲ ಹೋಟೆಲ್ಗಳ ರೂಮ್ ನಮಗೆ ಕೊಟ್ಬಿಡಿ, ನಾವು ಅದನ್ನು ಬಾಡಿಗೆ ಕೊಡ್ತೀವಿ ಅಂತೇಳಿ. ಆದರೆ ಕಾಟ ಏನಾಗ್ಬಿಡ್ತು ಅಂದರೆ ಲವರ್ಸ್ಗಳು ಹೋಗೋದು ಜಾಸ್ತಿ ಆಗ್ಬಿಡ್ತು. ಭಾಳ ಕಿರಿಕಿರಿ ಆಯಿತು. ಆಮೇಲೆ ಅಲ್ಲಿ ವಿಡಿಯೋ ಇಡೋದು ಮತ್ತೊಂದು ಇಡೋದು ಎಲ್ಲ ಆಗೋಗ್ಬಿಡ್ತು. ಈಗ ಓಯೋ ರೂಮ್ಗೆ ಹೋಗೋರಿಗೆ ಇಂದು ಶಾಕಿಂಗ್ ನ್ಯೂಸ್ ಆಗಿದೆ. ಇನ್ನು ಮುಂದೆ ಪ್ರೇಮಿಗಳು ಓಯೋ ರೂಮ್ಗೆ ಹೋಗಂಗಿಲ್ಲ. ಯೋಗಿ ನಾಡಿನಲ್ಲಿ ಜಾರಿಯಾಗಿದ್ದ ರೂಲ್ಸ್ ಕರ್ನಾಟಕಕ್ಕೆ ಬರೋ ಸಾಧ್ಯತೆ ಇದೆ. ಗಂಡ ಹೆಂಡತಿ ಆಗಿದ್ದರೆ ಮಾತ್ರ ಓಯೋ ರೂಮ್ ಕೊಡಬೇಕು. ಸಣ್ಣ ಪುಟ್ಟ ಮಕ್ಕಳು, ಬಾಲಕ ಬಾಲಕಿಯರು ಬಂದರೆ ಕೊಡಬಾರ್ದು ಅಂಥೇಳಿ ಒಂದು ರಿಪೋರ್ಟ್. ಪ್ರೇಮಿಗಳಿಗೆ ಶಾಕ್ ಶಾಕ್ ಶಾಕ್. ರಾಜ್ಯದಲ್ಲೂ ಯುಪಿ ರೂಲ್ಸ್ ಜಾರಿನ. ಲವ್ವರ್ಸ್ಗಳಿಗೆ ಮದುವೆಯಾಗದ ಕೆಲ ಜೋಡಿಗಳಿಗೆ ಓಯೋ ರೂಮ್ಸ್ ಅಂದ್ರೇನೆ ಸ್ವರ್ಗ ಇದ್ದಂತೆ. ಅದರಲ್ಲೂ ವೀಕೆಂಡ್ ಬಂದ್ರೆ ಸಾಕು, ಓಯೋ ರೂಮ್ಗಳಲ್ಲಿ ಅವಿವಾಹಿತ ಪ್ರೇಮಿಗಳು ಫುಲ್ ಜಾಲಿಯಾಗಿರ್ತಾರೆ. ಆದ್ರೀಗ ಪ್ರೇಮಿಗಳಿಗೆ ಅವಿವಾಹಿತರಿಗೆ ಓಯೋ ರಾಜ್ಯದಲ್ಲೂ ಶಾಕ್ ಕೊಡೋ ಸಾಧ್ಯತೆ ಇದೆ. ಮದುವೆಯಾಗದ ಜೋಡಿಗಳಿಗೆ ಇನ್ನು ಮುಂದೆ ಓಯೋ ರೂಮ್ ಸಿಗೋದು ಅನುಮಾನ ಆಗಿದೆ. ಯಾಕಂದ್ರೆ ಓಯೋ ರೂಮ್ಗೆ ಪ್ರೇಮಿಗಳನ್ನ ಬಿಡದಂತೆ ಹಿಂದೂ ಮುಖಂಡರು, ಬಜರಂಗ ದಳದ ಕಾರ್ಯಕರ್ತರು ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ದಾರೆ. ಉತ್ತರ ಪ್ರದೇಶದ ಮೀರತ್ನಲ್ಲಿ ಈಗಾಗಲೇ ಈ ನಿಯಮ ಜಾರಿಯಾಗಿದೆ. ಈಗ ಅದೇ ರೂಲ್ಸ್ ಅನ್ನ ಕರ್ನಾಟಕದಲ್ಲೂ ಜಾರಿಗೆ ತನ್ನಿ ಅಂತ ಹಿಂದೂ ಮುಖಂಡರು, ಬಜರಂಗ ದಳದ ಕಾರ್ಯಕರ್ತರು ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ. ಸಿಕ್ಕಾಪಟ್ಟೆ ಸೆಕ್ಸ್ ಅಡಿಕ್ಟ್ ಮಾಡಿರ್ಬೋದಾಗಿರ್ಬೋದು ಮತ್ತು ಡ್ರಗ್ ಅಡಿಕ್ಟ್ ಆಗಿರ್ಬೋದು, ಇದೆಲ್ಲ ತುಂಬ ವಿಶೇಷ ಪಾತ್ರ ವಹಿಸ್ತಾರೆ. ಆದರೆ ಈ ಮುಂದಿನ ದಿನಗಳಲ್ಲಿ ಎಲ್ಲ ಲಾಡ್ಜಸ್ ಆಗಿರ್ಬೋದು, ರೆಸ್ಟೋರೆಂಟ್ ಆಗಿರ್ಬೋದು, ಯಾವುದೇ ಹೋಟ್ಲುಗಳಾಗಿರ್ಬೋದು, ಮದುವೆ ಆಗದಿರೋ ಅನ್ಮ್ಯಾರಿಡ್ ಕಪಲ್ಸ್ಗಳಿಗೆ ಯಾವುದೇ ಕಾರಣಕ್ಕೂ ಪ್ರವೇಶ ನೀಡಬಾರದು, ಕೊಡಬಾರ್ದು ಅಂತ ನಿಮ್ಮ ಮನವಿ. ಬೆಂಗಳೂರು ಮತ್ತು ಇಡೀ ನಮ್ಮ ರಾಜ್ಯಾದ್ಯಂತ ಅವಿವಾಹಿತ ಯುವಕ ಯುವತಿಯರಿಗೆ ಓಯೋ ರೂಮ್ ನೀಡುವುದರಿಂದ ತಪ್ಪು ದಾರಿ ಹಿಡಿಯುವ ಸಾಧ್ಯತೆ ಇದೆ. ಹೀಗಾಗಿ ಮದುವೆಯಾಗದವರಿಗೆ ರೂಮ್ ನೀಡದಂತೆ ಮನವಿ ಮಾಡಲಾಗಿದೆ. ವೀರೇಶ್, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.
ಓಕೆ, ಇವಿಷ್ಟು ಈ ದಿನದ ಕರ್ನಾಟಕ ಪ್ರೈಮ್ ಟೈಮ್. ನಾಳೆ ಇದೇ ಸಮಯಕ್ಕೆ ಮತ್ತೆ ಭೇಟಿಯಾಗೋಣ. ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಸರ್ವೇ ಜನ ಸುಖಿನೋ ಭವಂತು. ಶುಭರಾತ್ರಿ. ನೀವೆಲ್ಲ ಓಯೋ ರೂಮ್ ಬಗ್ಗೆ ಕೇಳಿರ್ಬೋದು. ಭಾಳ ವಿಚಾರಗಳು ವೈರಲ್ ಆಗ್ತಾ ಇರುತ್ತೆ. ಅದು ಏನು ನಿಜವಾಗಿ ಓಯೋ ರೂಮ್ ಅಂತಂದರೆ, ಒಬ್ಬ ತಲೆ ಓಡಿಸ್ತಾನೆ. ಎಲ್ಲ ಹೋಟೆಲ್ಗಳಲ್ಲಿ, ಬೇರೆ ಬೇರೆ ಕಡೆಗಳಲ್ಲೆಲ್ಲ ಹೋಟೆಲ್ಗಳಲ್ಲಿ ರೂಮ್ಗಳು ಖಾಲಿ ಇರುತ್ತೆ. ಆದರೆ ಎಲ್ಲಿ ಸಿಗುತ್ತೆ, ಏನು ಸಿಗುತ್ತೆ ಅಂತ ಗೊತ್ತಾಗುತ್ತೆ. ಅವರು ಓಯೋ ಅಂತ ಮಾಡಿಬಿಡ್ತಾರೆ. ಎಲ್ಲ ಹೋಟೆಲ್ಗಳ ರೂಮ್ ನಮಗೆ ಕೊಟ್ಬಿಡಿ, ನಾವು ಅದನ್ನು ಬಾಡಿಗೆ ಕೊಡ್ತೀವಿ ಅಂತೇಳಿ. ಆದರೆ ಕಾಟ ಏನಾಗ್ಬಿಡ್ತು ಅಂದರೆ, ಲವರ್ಸ್ಗಳು ಹೋಗೋದು ಜಾಸ್ತಿ ಆಗ್ಬಿಡ್ತು. ಭಾಳ ಕಿರಿಕಿರಿ ಆಯಿತು. ಆಮೇಲೆ ಅಲ್ಲಿ ವಿಡಿಯೋ ಇಡೋದು, ಮತ್ತೊಂದು ಇಡೋದು ಎಲ್ಲ ಆಗೋಗ್ಬಿಡ್ತು. ಈಗ ಓಯೋ ರೂಮ್ಗೆ ಹೋಗೋರಿಗೆ ಇಂದು ಶಾಕಿಂಗ್ ನ್ಯೂಸ್ ಆಗಿದೆ. ಇನ್ನು ಮುಂದೆ ಪ್ರೇಮಿಗಳು ಓಯೋ ರೂಮ್ಗೆ ಹೋಗಂಗಿಲ್ಲ. ಯೋಗಿ ನಾಡಿನಲ್ಲಿ ಜಾರಿಯಾಗಿದ್ದ ರೂಲ್ಸ್ ಕರ್ನಾಟಕಕ್ಕೆ ಬರೋ ಸಾಧ್ಯತೆ ಇದೆ. ಗಂಡ ಹೆಂಡತಿ ಆಗಿದ್ದರೆ ಮಾತ್ರ ಓಯೋ ರೂಮ್ ಕೊಡಬೇಕು. ಸಣ್ಣ ಪುಟ್ಟ ಮಕ್ಕಳು, ಬಾಲಕಿಯರು ಬಂದರೆ ಕೊಡಬಾರ್ದು ಅಂಥೇಳಿ ಒಂದು ರಿಪೋರ್ಟ್. ಪ್ರೇಮಿಗಳಿಗೆ ಶಾಕ್ ಶಾಕ್ ಶಾಕ್. ರಾಜ್ಯದಲ್ಲೂ ಯುಪಿ ರೂಲ್ಸ್ ಜಾರಿನ. ಲವ್ವರ್ಸ್ಗಳಿಗೆ ಮದುವೆಯಾಗದ ಕೆಲ ಜೋಡಿಗಳಿಗೆ ಓಯೋ ರೂಮ್ಸ್ ಅಂದ್ರೇನೆ ಸ್ವರ್ಗ ಇದ್ದಂತೆ. ಅದರಲ್ಲೂ ವೀಕೆಂಡ್ ಬಂದ್ರೆ ಸಾಕು, ಓಯೋ ರೂಮ್ಗಳಲ್ಲಿ ಅವಿವಾಹಿತ ಪ್ರೇಮಿಗಳು ಫುಲ್ ಜಾಲಿಯಾಗಿರ್ತಾರೆ. ಆದ್ರೀಗ ಪ್ರೇಮಿಗಳಿಗೆ, ಅವಿವಾಹಿತರಿಗೆ ಓಯೋ ರಾಜ್ಯದಲ್ಲೂ ಶಾಕ್ ಕೊಡೋ ಸಾಧ್ಯತೆ ಇದೆ. ಮದುವೆಯಾಗದ ಜೋಡಿಗಳಿಗೆ ಇನ್ನು ಮುಂದೆ ಓಯೋ ರೂಮ್ ಸಿಗೋದು ಅನುಮಾನ ಆಗಿದೆ. ಯಾಕಂದ್ರೆ ಓಯೋ ರೂಮ್ಗೆ ಪ್ರೇಮಿಗಳನ್ನ ಬಿಡದಂತೆ ಹಿಂದೂ ಮುಖಂಡರು, ಬಜರಂಗ ದಳದ ಕಾರ್ಯಕರ್ತರು ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ದಾರೆ. ಉತ್ತರ ಪ್ರದೇಶದ ಮೀರತ್ನಲ್ಲಿ ಈಗಾಗಲೇ ಈ ನಿಯಮ ಜಾರಿಯಾಗಿದೆ. ಈಗ ಅದೇ ರೂಲ್ಸ್ ಅನ್ನ ಕರ್ನಾಟಕದಲ್ಲೂ ಜಾರಿಗೆ ತನ್ನಿ ಅಂತ ಹಿಂದೂ ಮುಖಂಡರು, ಬಜರಂಗ ದಳದ ಕಾರ್ಯಕರ್ತರು ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ. ಸಿಕ್ಕಾಪಟ್ಟೆ ಸೆಕ್ಸ್ ಅಡಿಕ್ಟ್ ಮಾಡಿರ್ಬೋದಾಗಿರ್ಬೋದು, ಮತ್ತು ಡ್ರಗ್ ಅಡಿಕ್ಟ್ ಆಗಿರ್ಬೋದು, ಇದೆಲ್ಲ ತುಂಬ ವಿಶೇಷ ಪಾತ್ರ ವಹಿಸ್ತಾರೆ. ಆದರೆ ಈ ಮುಂದಿನ ದಿನಗಳಲ್ಲಿ ಎಲ್ಲ ಲಾಡ್ಜಸ್ ಆಗಿರ್ಬೋದು, ರೆಸ್ಟೋರೆಂಟ್ ಆಗಿರ್ಬೋದು, ಯಾವುದೇ ಹೋಟ್ಲುಗಳಾಗಿರ್ಬೋದು, ಮದುವೆ ಆಗದಿರ ಅನ್ಮ್ಯಾರಿಡ್ ಕಪಲ್ಸ್ಗಳಿಗೆ ಯಾವುದೇ ಕಾರಣಕ್ಕೂ ಪ್ರವೇಶ ನೀಡಬಾರದು. ಸಹ ಕೊಡಬಾರ್ದು ಅಂತ ನಿಮ್ಮ ಮನವಿ. ಬೆಂಗಳೂರು ಮತ್ತು ಇಡೀ ನಮ್ಮ ರಾಜ್ಯಾದ್ಯಂತ ಅವಿವಾಹಿತ ಯುವಕ ಯುವತಿಯರಿಗೆ ಓಯೋ ರೂಮ್ ನೀಡುವುದರಿಂದ ತಪ್ಪು ದಾರಿ ಹಿಡಿಯುವ ಸಾಧ್ಯತೆ ಇದೆ. ಹೀಗಾಗಿ ಮದುವೆಯಾಗದವರಿಗೆ ರೂಮ್ ನೀಡದಂತೆ ಮನವಿ ಮಾಡಲಾಗಿದೆ. ವೀರೇಶ್, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಓಕೆ, ಇವಿಷ್ಟು ಈ ದಿನದ ಕರ್ನಾಟಕ ಪ್ರೈಮ್ ಟೈಮ್. ನಾಳೆ ಇದೇ ಸಮಯಕ್ಕೆ ಮತ್ತೆ ಭೇಟಿಯಾಗೋಣ. ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಸರ್ವೇ ಜನ ಸುಖಿನೋ ಭವಂತು. ಶುಭರಾತ್ರಿ. ನೀವೆಲ್ಲ ಓಯೋ ರೂಮ್ ಬಗ್ಗೆ ಕೇಳಿರ್ಬೋದು. ಭಾಳ ವಿಚಾರಗಳು ವೈರಲ್ ಆಗ್ತಾ ಇರುತ್ತೆ. ಅದು ಏನು ನಿಜವಾಗಿ ಓಯೋ ರೂಮ್ ಅಂತಂದರೆ, ಒಬ್ಬ ತಲೆ ಓಡಿಸ್ತಾನೆ. ಎಲ್ಲ ಹೋಟೆಲ್ಗಳಲ್ಲಿ, ಬೇರೆ ಬೇರೆ ಕಡೆಗಳಲ್ಲೆಲ್ಲ ಹೋಟೆಲ್ಗಳಲ್ಲಿ ರೂಮ್ಗಳು ಖಾಲಿ ಇರುತ್ತೆ. ಆದರೆ ಎಲ್ಲಿ ಸಿಗುತ್ತೆ, ಏನು ಸಿಗುತ್ತೆ ಅಂತ ಗೊತ್ತಾಗುತ್ತೆ. ಅವರು ಓಯೋ ಅಂತ ಮಾಡಿಬಿಡ್ತಾರೆ. ಎಲ್ಲ ಹೋಟೆಲ್ಗಳ ರೂಮ್ ನಮಗೆ ಕೊಟ್ಬಿಡಿ, ನಾವು ಅದನ್ನು ಬಾಡಿಗೆ ಕೊಡ್ತೀವಿ ಅಂತೇಳಿ. ಆದರೆ ಕಾಟ ಏನಾಗ್ಬಿಡ್ತು ಅಂದರೆ, ಲವರ್ಸ್ಗಳು ಹೋಗೋದು ಜಾಸ್ತಿ ಆಗ್ಬಿಡ್ತು. ಭಾಳ ಕಿರಿಕಿರಿ ಆಯಿತು. ಆಮೇಲೆ ಅಲ್ಲಿ ವಿಡಿಯೋ ಇಡೋದು, ಮತ್ತೊಂದು ಇಡೋದು ಎಲ್ಲ ಆಗೋಗ್ಬಿಡ್ತು. ಈಗ ಓಯೋ ರೂಮ್ಗೆ ಹೋಗೋರಿಗೆ ಇಂದು ಶಾಕಿಂಗ್ ನ್ಯೂಸ್ ಆಗಿದೆ. ಇನ್ನು ಮುಂದೆ ಪ್ರೇಮಿಗಳು ಓಯೋ ರೂಮ್ಗೆ ಹೋಗಂಗಿಲ್ಲ. ಯೋಗಿ ನಾಡಿನಲ್ಲಿ ಜಾರಿಯಾಗಿದ್ದ ರೂಲ್ಸ್ ಕರ್ನಾಟಕಕ್ಕೆ ಬರೋ ಸಾಧ್ಯತೆ ಇದೆ. ಗಂಡ ಹೆಂಡತಿ ಆಗಿದ್ದರೆ ಮಾತ್ರ ಓಯೋ ರೂಮ್ ಕೊಡಬೇಕು. ಸಣ್ಣ ಪುಟ್ಟ ಮಕ್ಕಳು, ಬಾಲಕಿಯರು ಬಂದರೆ ಕೊಡಬಾರ್ದು ಅಂಥೇಳಿ ಒಂದು ರಿಪೋರ್ಟ್. ಪ್ರೇಮಿಗಳಿಗೆ ಶಾಕ್ ಶಾಕ್ ಶಾಕ್. ರಾಜ್ಯದಲ್ಲೂ ಯುಪಿ ರೂಲ್ಸ್ ಜಾರಿನ. ಲವ್ವರ್ಸ್ಗಳಿಗೆ ಮದುವೆಯಾಗದ ಕೆಲ ಜೋಡಿಗಳಿಗೆ ಓಯೋ ರೂಮ್ಸ್ ಅಂದ್ರೇನೆ ಸ್ವರ್ಗ ಇದ್ದಂತೆ. ಅದರಲ್ಲೂ ವೀಕೆಂಡ್ ಬಂದ್ರೆ ಸಾಕು, ಓಯೋ ರೂಮ್ಗಳಲ್ಲಿ ಅವಿವಾಹಿತ ಪ್ರೇಮಿಗಳು ಫುಲ್ ಜಾಲಿಯಾಗಿರ್ತಾರೆ. ಆದ್ರೀಗ ಪ್ರೇಮಿಗಳಿಗೆ, ಅವಿವಾಹಿತರಿಗೆ ಓಯೋ ರಾಜ್ಯದಲ್ಲೂ ಶಾಕ್ ಕೊಡೋ ಸಾಧ್ಯತೆ ಇದೆ. ಮದುವೆಯಾಗದ ಜೋಡಿಗಳಿಗೆ ಇನ್ನು ಮುಂದೆ ಓಯೋ ರೂಮ್ ಸಿಗೋದು ಅನುಮಾನ ಆಗಿದೆ. ಯಾಕಂದ್ರೆ ಓಯೋ ರೂಮ್ಗೆ ಪ್ರೇಮಿಗಳನ್ನ ಬಿಡದಂತೆ ಹಿಂದೂ ಮುಖಂಡರು, ಬಜರಂಗ ದಳದ ಕಾರ್ಯಕರ್ತರು ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ದಾರೆ. ಉತ್ತರ ಪ್ರದೇಶದ ಮೀರತ್ನಲ್ಲಿ ಈಗಾಗಲೇ ಈ ನಿಯಮ ಜಾರಿಯಾಗಿದೆ. ಈಗ ಅದೇ ರೂಲ್ಸ್ ಅನ್ನ ಕರ್ನಾಟಕದಲ್ಲೂ ಜಾರಿಗೆ ತನ್ನಿ ಅಂತ ಹಿಂದೂ ಮುಖಂಡರು, ಬಜರಂಗ ದಳದ ಕಾರ್ಯಕರ್ತರು ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ. ಸಿಕ್ಕಾಪಟ್ಟೆ ಸೆಕ್ಸ್ ಅಡಿಕ್ಟ್ ಮಾಡಿರ್ಬೋದಾಗಿರ್ಬೋದು, ಮತ್ತು ಡ್ರಗ್ ಅಡಿಕ್ಟ್ ಆಗಿರ್ಬೋದು, ಇದೆಲ್ಲ ತುಂಬ ವಿಶೇಷ ಪಾತ್ರ ವಹಿಸ್ತಾರೆ. ಆದರೆ ಈ ಮುಂದಿನ ದಿನಗಳಲ್ಲಿ ಎಲ್ಲ ಲಾಡ್ಜಸ್ ಆಗಿರ್ಬೋದು, ರೆಸ್ಟೋರೆಂಟ್ ಆಗಿರ್ಬೋದು, ಯಾವುದೇ ಹೋಟ್ಲುಗಳಾಗಿರ್ಬೋದು, ಮದುವೆ ಆಗದಿರ ಅನ್ಮ್ಯಾರಿಡ್ ಕಪಲ್ಸ್ಗಳಿಗೆ ಯಾವುದೇ ಕಾರಣಕ್ಕೂ ಪ್ರವೇಶ ನೀಡಬಾರದು. ಸಹ ಕೊಡಬಾರ್ದು ಅಂತ ನಿಮ್ಮ ಮನವಿ. ಬೆಂಗಳೂರು ಮತ್ತು ಇಡೀ ನಮ್ಮ ರಾಜ್ಯಾದ್ಯಂತ ಅವಿವಾಹಿತ ಯುವಕ ಯುವತಿಯರಿಗೆ ಓಯೋ ರೂಮ್ ನೀಡುವುದರಿಂದ ತಪ್ಪು ದಾರಿ ಹಿಡಿಯುವ ಸಾಧ್ಯತೆ ಇದೆ.
ಹೀಗಾಗಿ ಮದುವೆಯಾಗದವರಿಗೆ ರೂಮ್ ನೀಡದಂತೆ ಮನವಿ ಮಾಡಲಾಗಿದೆ. ವೀರೇಶ್, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಓಕೆ, ಇವಿಷ್ಟು ಈ ದಿನದ ಕರ್ನಾಟಕ ಪ್ರೈಮ್ ಟೈಮ್. ನಾಳೆ ಇದೇ ಸಮಯಕ್ಕೆ ಮತ್ತೆ ಭೇಟಿಯಾಗೋಣ. ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಸರ್ವೇ ಜನ ಸುಖಿನೋ ಭವಂತು. ಶುಭರಾತ್ರಿ.